ಈ ದಿನ ಮಾದಿಗ ಮೀಸಲಾತಿ ಪತ್ರಿಕಾಗೋಷ್ಠಿಯನ್ನು ಈ ಸಂದರ್ಭದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿರತಕ್ಕಂಥ ಉದ್ದೇಶ ಏನಂತಂದರೆ, ಇವತ್ತು ಜಾತಿ ಜನಗಣತಿ ಸಮೀಕ್ಷೆಗೆ ಈಗಾಗಲೇ ಇದೇ ತಿಂಗಳು 5ನೇ ತಾರೀಕಿಂದ ಶುರು ಆಗಿದೆ. 5ನೇ ತಾರೀಕಿಂದ ಶುರು ಆಗಿದ್ದಂಥ ಒಂದು ಗಣತಿ ಕಾರ್ಯ ಇವತ್ತಿಗೂ ಕೂಡ ಒಂದು 6 ದಿನ ಆದ್ರೂ ಕೂಡ ಗಣತಿ ಮಾಡತಕ್ಕಂಥವ್ರು ಈ ಏರಿಯಾಗಳಲ್ಲಿ ಸರಿಯಾಗಿ ಅವ್ರು ಬಂದು ಸ್ಪಂದಿಸಿ ಅಥವಾ ಒಂದು ಏನು ಮತದಾರರ ಪಟ್ಟಿ ಹಿಡ್ಕೊಂಡು ಬರ್ತಾ ಇದ್ದಾರೆ, ಅವ್ರ ಮನೆಗೂ ಕರೆಕ್ಟಾಗಿ ಸರಿಯಾಗಿ ಹೋಗೋಕೆ ಆಗ್ತಾಯಿಲ್ಲ. ಕಾರಣ ಏನಂತಂದರೆ, ದಿನದಿಂದ ದಿನಕ್ಕೆ ಏನು ಸರ್ಕಾರ ಆಯೋಗದಿಂದ ಆಗಿರತಕ್ಕಂಥ ಒಂದು ಆ್ಯಪ್ ಬಿಡುಗಡೆ ಆಗಿದೆ, ಅದು ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ, ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಅಲ್ಲಿ ಆ ಟೆಕ್ನಿಕಲ್ ಪ್ರಾಬ್ಲಮ್ನ ಅವ್ರ ಕೈಯಲ್ಲೇ ಸಾಲ್ವ್ ಮಾಡೋಕ್ಕಾಗ್ತಾಯಿಲ್ಲ. ಸಾಲ್ವ್ ಮಾಡೋದಕ್ಕೆ ಅವ್ರ ಕೈಯಲ್ಲೇ ಆಗ್ತಾಯಿಲ್ಲ. ಯಾವ ಥರ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಅಂತಂದರೆ, ಭಾಳ ಮುಖ್ಯವಾಗಿರತಕ್ಕಂಥದ್ದು ಮೊದಲನೇದು ಏನಂತಂದರೆ, ಒಂದು ಆಧಾರ್ ಕಾರ್ಡ್ ಆಧಾರದ ಮೇಲೆ ಮತ್ತು ರೇಷನ್ ಕಾರ್ಡ್ ಇವೆರಡೂ ಕೂಡ ಒಟ್ಟಿಗೆ ಕೊಟ್ಟರೆ ಮಾತ್ರ ಅದು ರಿಜಿಸ್ಟರ್ ಆಗ್ತಾಯಿದೆ. ಕೆಲವರಿಗೆ ಇದು ಏನು ರೇಷನ್ ಕಾರ್ಡೇ ಇಲ್ಲ, ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ. ಆ ರೇಷನ್ ಕಾರ್ಡ್ ಇಲ್ಲದೇ ಇರೋದ್ರಿಂದ ಆಧಾರ್ ಕಾರ್ಡ್ ಆಧಾರದ ಮೇಲೆ ನೋಂದಣಿ ಮಾಡಿ ಅಂತ ಹೇಳಿದ್ರೆ ಅದು ಆಗ್ತಾಯಿಲ್ಲ, ಪೆಂಡಿಂಗ್ ಅಂತ ಬರ್ತಿದೆ. ಇಲ್ಲ, ಅವ್ರದ್ದು ಹೆಸರನ್ನು ತಗೊಳ್ತಾ ಇಲ್ಲ, ರಿಜೆಕ್ಟ್ ಆಗ್ತಾಯಿದೆ, ಕಂಪ್ಲೀಟ್ ರಿಜೆಕ್ಟ್ ಆಗ್ತಾಯಿದೆ. ಸೊ ಹೀಗಾಗಿ ನಮ್ಮ ಏನು ಗಣತಿ ಕಾರ್ಯ ನಡೀತಾ ಇದೆ ಅದು ಸರಿಯಾಗಿ ನಡೀತಾ ಇಲ್ಲ. ಅದು ಭಾಳ ತುಂಬಾ ನಿಧಾನಗತಿಯಲ್ಲಿ ನಡೀತಾ ಇದೆ. ಮತ್ತು ಈ ಸಾಫ್ಟ್ವೇರ್ ಪ್ರಾಬ್ಲಮ್ ಏನಿದೆ, ಟೆಕ್ನಿಕಲ್ ಆಗಿರತಕ್ಕಂಥ ಪ್ರಾಬ್ಲಮ್ ಏನಿದೆ, ಇದನ್ನು ಆ ಒಂದು ಆಯೋಗದವರೇ ಸರಿಪಡಿಸ್ಬೇಕಾಗಿದೆ. ಯಾರು ಈ ಆ್ಯಪನ್ನು ತಯಾರು ಮಾಡಿದ್ರು ಅವರೇ ಸರಿಪಡಿಸ್ಬೇಕಾಗಿದೆ. ಕೇವಲ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡಿಂದ ಒಂದೇ ಸಮಸ್ಯೆ ಅಂತ ಅಲ್ಲ. ಎಷ್ಟೋ ಕಡೆ ನಮಗೆ ಇದಿಲ್ಲ, ಏನೋ ಸರ್ವರ್ ಇಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಎನ್ಯುಮರೇಟ್ಸು ಏನು ಸರ್ವೆ ಮಾಡೋಕ್ಕೆ ಬರ್ತಾ ಇದ್ದಾರೋ ಅವ್ರವ್ರ ಮನೆಯಲ್ಲೇ ಕೂತ್ಕೊಂಡು ಸರ್ವರ್ ಇಲ್ಲ ಅಂತ ಹೇಳ್ತಾರೆ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ಒಂದು 6 ದಿವಸದಿಂದ ಎಲ್ಲೋ ಸುಮಾರು ವಾರ್ಡ್ಗಳಲ್ಲಿ ಬಂದಿಲ್ಲ. ಇದು ಒಂದು ಸಮಸ್ಯೆ ಆಗಿದೆ ನಮಗೆ. ಆಮೇಲೆ ಈಗ ನಾವು ಅವ್ರಿಗೆ ಸೂಪರ್ವೈಸರ್ ಯಾರಿದ್ದಾರೆ ಅಂತ ಕೇಳಿದ್ರೆ ಅಥವಾ BLOಗಳು ಯಾರಿದ್ದಾರೆ ಅಂತ ಕೇಳಿದ್ರೆ ಯಾರು ಕೂಡ ಬಂದು ಅಂದರೆ ಆ ಒಂದು ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇದನ್ನು ಸಂಪೂರ್ಣವಾಗಿ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥದ್ದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ಅವ್ರಿಗೆ ನಮ್ಮ ಮಲ್ಲೇಶು DSW ಅವ್ರಿಗೆ ನಾವು ಮಾತಾಡಿದ್ರೆ, ಇದರಲ್ಲಿ ಸಂಘ ಸಂಸ್ಥೆಯವರು ನೀವು ಯಾರು ಇನ್ವಾಲ್ವ್ಮೆಂಟ್ ಆಗಂಗಿಲ್ಲ, ಇದು ನಾವು ಸರಿಪಡಿಸ್ತೀವಿ, ನಮ್ಮ ಗಮನಕ್ಕೆ ಬಂದಿದ್ದೆಲ್ಲ ಸರಿಪಡಿಸ್ತೀವಿ ಬಿಡ್ರಿ ಅಂದರೆ ಎಷ್ಟು ಉಡಾಫೆಯಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, 33 ವರ್ಷ ನಾವು ಸತತವಾಗಿ ನಡೆಸಿದಂಥ ಹೋರಾಟ, ಭಾಳ ಜವಾಬ್ದಾರಿಯಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ಆ 33 ವರ್ಷಕ್ಕೆ ಇವರು ಕೊಡ್ತಾ ಇರತಕ್ಕಂಥ ಅಂದರೆ ಸ್ಪಂದಿಸ್ತಾ ಇರತಕ್ಕಂಥ ರೀತಿ ಸರಿ ಇಲ್ಲ. ನಮ್ಮ ಸಂಘ ಸಂಸ್ಥೆಯವರು ನಾವೇನು ಇನ್ವಾಲ್ವ್ಮೆಂಟ್ ಕೊಡೋದು ಬೇಡ, ಕನಿಷ್ಠ ಆಗ್ತಾ ಇರತಕ್ಕಂಥ ಸಮಸ್ಯೆನ ಅವ್ರ ಗಮನಕ್ಕೆ ತಂದಾಗ ಅದಕ್ಕೆ ಅವ್ರು ಸ್ಪಂದಿಸಬೇಕಾಗುತ್ತೆ. ಅದನ್ನು ಕೂಡ ಸ್ಪಂದಿಸ್ತಿದ್ದಂಗೆ ಅವ್ರು ನಿರ್ಲಕ್ಷ್ಯವಾಗಿ ಯೋಚಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ನಾವು ಈಗಾಗಲೇ ಅವ್ರಿಗೂ ಎಲ್ಲ ಸಾಕಷ್ಟು ಹೇಳಿದ್ದೀವಿ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, 17ನೇ ತಾರೀಕು ಲಾಸ್ಟ್ ಡೇಟ್ ಇದು ಗಣತಿ ಮಾಡೋದು. ಅದಕ್ಕೋಸ್ಕರ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ. ಯಾಕೆಂದರೆ ಯಾವುದೇ ರೀತಿಯಲ್ಲಿ 6 ದಿವಸ ಆದ್ರೂ ಕೂಡ ಆ್ಯಪಲ್ಲೇ ಪ್ರಾಬ್ಲಮ್ ಇದೆ ಅಂತ, ಬೆಂಗಳೂರಿನಲ್ಲೂ ಸೇಮ್ ಇದೆ ಪ್ರಾಬ್ಲಮ್, ಥ್ರೂಔಟ್ ಸ್ಟೇಟ್ ಈ ಪ್ರಾಬ್ಲಮ್ ಇರಬೇಕಾದ್ರೆ ಇವರು 17ನೇ ತಾರೀಕು ನಿಗದಿ ಮಾಡಿಬಿಟ್ಟು ಆ ನಿಗದಿತ ಅವಧಿ ಒಳಗಡೆ ಈ ಸರ್ವೆ ನಡೀಲಿಲ್ಲ ಅಂತಂದರೆ, ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂತಂದರೆ ಯಾರು ಹೊಣೆಗಾರರಾಗಾರೆ? ನಾವು ಜನಗಳು ಇಷ್ಟೆಲ್ಲ ಹೋರಾಟ ಮಾಡಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ತಗೊಂಬಂದು ಇಷ್ಟೆಲ್ಲ ನಾವು ಕೇಳ್ಕೊಂಡ ಮೇಲೆ ಈಗ ಏನೋ 33 ವರ್ಷದ ಹೋರಾಟದ ನಂತರ ಅದರಲ್ಲೂ ಸತತವಾಗಿ ನೀವೆಲ್ಲರೂ ಕೂಡ ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದೀರ. ಈ ಸಮುದಾಯಕ್ಕೆ, ಮಾದಿಗ ಸಮುದಾಯ ಎಷ್ಟು ತುಳಿತಕ್ಕೊಳಗಾಗಿದೆ ಅನ್ನೋದು ನಿಮಗೆಲ್ಲರಿಗೂ ಗಮನದಲ್ಲಿದೆ. ಆದರೂ ಆ ಒಂದು ವಿಷಯದಲ್ಲಿ ನಿಮ್ಮನ್ನು ನಾನು ಭಾಳ ಆಭಾರಿ ಆಗಬೇಕು. ಯಾಕೆಂದರೆ ನಮ್ಮ ಹೋರಾಟದ ಜೊತೆನಲ್ಲಿ ಬೆನ್ನೆಲುಬಾಗಿ ನಿಂತವರು ನೀವೇ ಪತ್ರಕರ್ತರು. ಇಷ್ಟಾದ ಮೇಲೆ ಪತ್ರಕರ್ತರು ಗಮನಕ್ಕೆ ತರೋದನ್ನ ಏನಂತಂದರೆ, ಸರ್ಕಾರದಿಂದ ಆಗ್ತಾ ಇರತಕ್ಕಂಥ ತಪ್ಪುಗಳನ್ನ ದಯವಿಟ್ಟು ನೀವೆಲ್ಲರೂ ಸೇರಿಕೊಂಡು ಅದನ್ನು ಸರ್ಕಾರದ ಗಮನಕ್ಕೆ ತರೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ನಮಗೆ ನೀವೆಲ್ಲರೂ ಕೂಡ ಕೋಆಪ್ರೇಟ್ ಮಾಡಬೇಕು ಅಂತ. ಗಂಭೀರವಾಗಿರತಕ್ಕಂಥ ಸಮಸ್ಯೆ ಇದು. ಬೇಡ ಜಂಗಮ ಬುಡಗ ಜಂಗಮ ಅಂತ ಅಂದ್ಬಿಟ್ಟು ಸಮುದಾಯ ಕೆಲಸ ನಡೀತಾ ಇದೆ. ಸರ್ಕಾರ ಇದನ್ನು ಕೂಡಲೇ ಗಮನಕ್ಕೆ ತರಬೇಕು. ಗಮನಿಸಿ ಅದಕ್ಕೆ ಸರಿಯಾದ ಒಂದು ರೀತಿಯಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಅದನ್ನು ಅವರು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ಬೇಡ ಬುಡಗ ಜಂಗಮ ಅನ್ನೋದು ಒಂದು ಸಮುದಾಯ. ಅದು 1936-37ರಲ್ಲಿ ಸರ್ಕಾರ ಏನು ಸಮೀಕ್ಷೆ ನಡೆಸೋಕ್ಕೂ ಮುಂಚೆ ಒಂದು ಸಣ್ಣ ಪ್ರಮಾಣದಲ್ಲಿ ಇದ್ದಂಥ ಸಮುದಾಯ. ಮೊನ್ನೆ ಈಗಾಗಲೇ ಅದು ರೀಸೆಂಟಾಗಿ ನಾವು ನೋಡಿದಾಗ, ಅಂದರೆ ಅದರ ಅಂಕಿಅಂಶಗಳಿದೆ ನನ್ನ ಹತ್ರ, ಯಾವಾಗ ಸರ್ವೆ ಆದಾಗ ಯಾರ್ಯಾರು ಎಷ್ಟೆಷ್ಟು ಇದ್ದರು ಅನ್ನೋದನ್ನು ಕೂಡ ಇದೆ.
ಇತ್ತೀಚಿನ ದಿನದಲ್ಲಿ ಅದು ಒಂದೇ ಸರಿ ಏಕಾಏಕಿ ಬರೀ 3 ವರ್ಷದಲ್ಲಿ 5 ಲಕ್ಷದಿಂದ 15 ಲಕ್ಷದವರೆಗೂ ಜನಸಂಖ್ಯೆ ಆಗಿದೆ. ಹೆಂಗಾಯ್ತದು? ಇಲ್ಲಿವರೆಗೂ ಆಗದೇ ಇರತಕ್ಕಂಥ ಜನಸಂಖ್ಯೆಗಳು ಭಾಳ ಕಮ್ಮಿ ಇದ್ದಿತ್ತದು. ನನ್ನ ಹತ್ರ ಅದು ಮಾಹಿತಿ ಇದೆ, ಮೊಬೈಲಲ್ಲಿ, ನನ್ನ ಮೊಬೈಲು ಅದರಲ್ಲೆಲ್ಲ ಕೊಡ್ತೀನಿ ಆಮೇಲೆ. ದಯವಿಟ್ಟು ಸರ್ಕಾರಕ್ಕೆ ನಾವು ಗಮನಕ್ಕೆ ತರೋದೇನಂತಂದರೆ, ಯಾರು ಬೇಡ ಬುಡುಗ ಜಂಗಮ ಅಂತ ಹೇಳಿ ಸರ್ಟಿಫಿಕೇಟ್ನ ತೊಗೊಂಡಿದ್ದಾರೋ, ಸರ್ಕಾರದಿಂದ ಪ್ರಮಾಣೀಕರಿಸಿ ತಗೊಂಡಿರತಕ್ಕಂಥ ಸರ್ಟಿಫಿಕೇಟನ್ನು ನೋಡಿ ಅವರನ್ನು ನೀವು ಈ ನೋಂದಣಿ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ಬಾಂಬೆಯಲ್ಲಿದ್ದಾರೆ, ಪುನಾದಲ್ಲಿದ್ದಾರೆ,